ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾವು ಇವತ್ತು ಖಾರ ಚುರುಮುರಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಶೇಂಗದ ಕಾಳು ಬೇಕಲ್ಲ, ಮೊದಲ ರೆಡಿ ಇದ್ರೆ ನಡೀತೈತಿ, ಇಲ್ಲಾಂದ್ರೆ ಈ ಥರ ಹೊಡ್ಕೊಂಡು ಶೇಂಗದ ಕಾಳು ರೆಡಿ ಮಾಡ್ಕೋಬೇಕು. ನೋಡ್ರಿ ನಾನು ಇಲ್ಲಿ ಶೇಂಗದ ಕಾಳು ಹೊಡೆದಿಟ್ಕೊಂಡೀನಿ. ಇಲ್ಲೇನೈತಿ, ಬೆಳ್ಳುಳ್ಳಿನ ಕ್ಲೀನ್ ಮಾಡಿಕೊಂಡು ಅವನ್ನ ಸ್ವಲ್ಪ ಜಜ್ಬೇಕು. ನೋಡ್ರಿ, ಭಾಳ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ಜಜ್ಜಿ ಅಂದ್ರೆ ಅದ್ರ ಘಮ ಒಗ್ಗರಣೆ ಒಳಗೆ ಬಿಡ್ತೈತಿ. ಹೀಗಾಗಿ ಹಂಗೆ ಹಾಕೋ ಬದಲು ಈ ಥರ ಜಜ್ಬೇಕು. ಕರಿಬೇವು ತೊಗೊರಿ, ನಾನು ಸ್ವಲ್ಪ ಜಾಸ್ತಿ ಪ್ರಮಾಣ ಮಾಡಾಕತ್ತೀನಲ್ಲ, ಎಲ್ಲ ಜಾಸ್ತಿ ತೊಗೊಂಡು ನೋಡಿರಿ. ಬೆಳ್ಳುಳ್ಳಿ, ಕರಿಬೇವು, ಸಕ್ಕರೆ ಪುಡಿ, ಉಪ್ಪು ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಅದನ್ನ ಸಕ್ಕರೆನೂ ಪೌಡ್ರ್ ಮಾಡಿ ನೋಡಿರಿ. ಪುಟಾಣಿ, ಶೇಂಗದ ಕಾಳು, ಸ್ವಲ್ಪ ಒಣ ಕೊಬ್ಬರಿ, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ತೋರಿಸಿಲ್ಲ, ಸಾಸಿವೆ ಮತ್ತು ಖಾರ ಪುಡಿ. ನೋಡಿರಿ, ಖಾರ ಪುಡಿ ಅಂತ ತೊಗೋಬೇಕು. ಇವೆಲ್ಲ ಬೇಕು ನೋಡಿರಿ. ಇವೆಲ್ಲ ರೆಡಿ ಮಾಡಿಟ್ಕೊಂಡು ಈಗ ಒಗ್ಗರಣೆ ಕೊಡೋಣ. ಮೊದಲು ಇವು ಏನಂತೆ, ಇವು ಚುರುಮುರಿನ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂದೆ ಈ ಉಸುಗಿನಾಗ ಹುರಿದಿರ್ತಾರಲ್ಲ, ಹಿಂದೆ ಹೊಲಸು ಉಸುಗು ಇರ್ತೈತಿ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಆಗ್ತೈತಿ, ಈ ಥರ ಸ್ವಚ್ಛ ಮಾಡ್ಕೋಬೇಕು. ನೋಡಿರಿ, ಚುರುಮುರಿನ ಮೊದಲು ಪುಡಿ ಎಲ್ಲ ಬರ್ತೈತಿ ನೋಡಿರಿ. ಈ ಥರ ಇರ್ತೈತಿ. ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ. ಈಗೇನು ಮಾಡೋಣ, ಒಗ್ಗರಣೆ ಕೊಡೋಣ. ಎಣ್ಣೆ ತೊಗೊರಿ. ಮೊದಲ ಎಣ್ಣೆ ಹಾಕಬೇಕು, ಒಳ್ಳೆ ಎಣ್ಣೆ. ಇದೇನೈತಿ, ನಾವು ಮನೆಯಲ್ಲೇ ಹಾಕ್ಸಿದ್ದೀವಿ ನೋಡಿರಿ, ಕುಸುಬೆ ಎಣ್ಣೆದು. ಆಮೇಲೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ರಿ. ಆಮೇಲೆ ಸಾಸಿವೆ ಹಾಕಿದ ಮೇಲೆ ಜೀರಿಗೆ ಹಾಕ್ರಿ. ಅದೆಲ್ಲ ಸ್ವಲ್ಪ ತಂದಾದ್ಮೇಲೆ ಶೇಂಗದ ಕಾಳು ಹಾಕ್ರಿ. ಅವರವ್ರು ಬೆಳ್ಳುಳ್ಳಿನ ಹಾಕ್ತಾರೆ. ಸ್ವಲ್ಪ ಬೆಳ್ಳುಳ್ಳಿ ಹೊತ್ತಾವಂತೇಳಿ ನಾ ಆಮೇಲೆ ಹಾಕ್ತೀನಿ ನೋಡ್ರಿ. ಇದೆಲ್ಲ ಸ್ವಲ್ಪ ಇದ್ರಾಗ ಕರಿಬೇಕಲ್ಲ ಶೇಂಗದ ಕಾಳು, ಹಿಂಗಾಗಿ ಮೊದಲು ಹಾಕಬೇಕು. ಒಣ ಕೊಬ್ಬರಿನ ಜಲ್ದಿ ಎಣ್ಣೆಗೆ ಇದಾಗಲ್ಲ, ಫ್ರೈ ಆಗಲ್ಲ ಅಂತೇಳಿ ಮೊದಲ ಎಣ್ಣೆಲ್ಲ ಹಾಕೋಣ. ಒಣ ಕೊಬ್ಬರಿ, ಶೇಂಗದ ಕಾಳು ಹಾಕೋಣ. ಸ್ವಲ್ಪ ಕೆಂಪು ಹಾಕೋವರೆಗೂ ಚಕ್ಕಿಸ್ಬೇಕು ನೋಡಿರಿ. ಆಮೇಲೆ ಪುಟಾಣಿ ಹಾಕಿ ನಾವು ಮಾಡೋ ವಿಧಾನದ ಮಾಡಿ ನೋಡ್ರಿ. ಒಮ್ಮೆ ಸ್ವಲ್ಪ ಬೇರೆ ಇಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕಿರಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಿರಿ. ಇವನ್ನೆಲ್ಲ ಮೊದಲು ಹಾಕೋದ್ರಿಂದ ಒತ್ತಂಗೆ ಹಾಕ್ತವೆ. ಹೀಗಾಗಿ ಆಮೇಲೆ ನೋಡಿರಿ, ಈಗ ಬೆಳ್ಳುಳ್ಳಿ ಕರಿಬೇವು ಹಾಕಿ ಸರಿಯಾಗಿ ತಯಾರಿಸಿ ಸ್ವಲ್ಪ ಫ್ರೈ ಆಗ್ಬೇಕದು.
ನೋಡಿರಿ ಕೆಂಪು ಬಣ್ಣ ಬಂತಲ್ಲ, ಕೊಬ್ಬರಿ ಎಲ್ಲ ಕೆಂಪು ಬಣ್ಣ ಬಂದೈತಿ. ಆಮೇಲೆ 2ರಿಂದ 3 ಸ್ಪೂನು ಅರಿಶಿನ ಪುಡಿ ಹಾಕಿ ನೋಡಿರಿ. ಮಾಡುವ ಪ್ರಮಾಣ ನೋಡಿ ಅರಿಶಿನ ಎಲ್ಲ ಹಾಕಬೇಕು. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕಕತ್ತೀನಿ, ಮಾಡಕತ್ತೀನಲ್ಲ. ಅರಿಶಿನ ಪುಡಿ ಹಾಕಿದ ಮೇಲೆ ಖಾರದ ಪುಡಿ ಹಾಕಿರಿ. ಇದು ಸಕ್ಕರೆನ ಪೌಡ್ರ್ ಮಾಡಿದ್ದೀನಿ ನೋಡಿರಿ. ಈಗ ಹಾಕೋದು ಬೇಡ, ಲಾಸ್ಟ್ ಹಾಕ್ತೀನಿ ನೋಡಿರಿ. ಇಷ್ಟಾದಮೇಲೆ ಎಲ್ಲ ಖಾರದ ಪೌಡ್ರ್ ಎಲ್ಲ ಮಿಕ್ಸ್ ಆದಮೇಲೆ ತೆಗೆದುಬಿಡ್ರಿ. ನೋಡಿರಿ ಹೆಂಗೆ ಕೆಂಪಾಗಿ ಕೊಬ್ಬರಿ, ಶೇಂಗದ ಕಾಳು ಎಲ್ಲ. ಇಲ್ಲೇ ಪುಟಾಣಿನ ಪೌಡ್ರ್ ಮಾಡಿಟ್ಟಿನಿ ನೋಡಿರಿ. ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಣ ಅಂತೇಳಿ ಲಾಸ್ಟಿಗೆ ಹಾಕೋಣ. ಚುರುಮುರಿನ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಇವಕ್ಕೆ ಖಾರ ಚುಮ್ಮರಿ ಅಂತಾರೆ ನೋಡಿರಿ. ಈಗೇನು ಹುಳಿ ಮಾಡಿವಲ್ಲ ಅದನ್ನು ಹಾಕೋಣ. ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಜಗ್ಗಷ್ಟು ಹುಳಿ ಹಾಕ್ಬಾರ್ದು, ಮೊದಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿಸ್ಬೇಕು. ಇದು ಎಷ್ಟು ಕೈ ಆಡಿಸ್ತೀವಿ ಅಷ್ಟು ಕೂಡ್ತೈತೆ ಇದು. ನೋಡಿರಿ, ನಾ ಸ್ವಲ್ಪ ಸ್ವಲ್ಪ ಹುಳಿ ಹಾಕಿ, ಇಲ್ಲಾಂದ್ರೆ ಎಣ್ಣೆ ಆಗಿಬಿಡ್ತಾವೆ ಚುರುಮುರಿ. ಹೀಗಾಗಿ ಸ್ವಲ್ಪ ಸ್ವಲ್ಪ ಹುಳಿ ಹಾಕಿ ಒಗ್ಗರಣೆ ಹಾಕಿ ಕೈ ಆಡಿಸ್ಬೇಕು ನೋಡಿರಿ. ಈ ಥರ ಮೇಲೆ ಕೆಳಗೆ ಮಾಡ್ಕೊತ ಕೈ ಆಡಿಸೋದ್ರಿಂದ ಎಲ್ಲ ಮಿಕ್ಸ್ ಆಗ್ತೈತಿ. ಇವನ್ನ ಒಂದು ವಾರ ಮಾಡಿಟ್ಕೊಂಡು ತಿನ್ಬೋದು, ಏನೂ ಕೆಡಂಗಿಲ್ಲ. ನೀರು ಹಾಕಿರಲ್ಲ, ಹಾಗಾಗಿ ಒಣಗಿ ಅನ್ಸುತ್ತೆ. ಹೀಗಾಗಿ ಒಂದು 15 ಡೇಸ್ವರೆಗೂ ತಿನ್ಬೋದು. ಮತ್ತು ಎಲ್ಲರೂ ಹೋಗೋ ಮುಂದೆ ಏನು ಮಾಡ್ಕೊಂಡು ಹೋಗಕ್ಕೆ ಅಡ್ಡಿ ಇಲ್ಲ ನೋಡಿರಿ. ಏನು ಆಗಂಗಿಲ್ಲ. 1 ದಿನ 15 ಡೇಸ್ ಭಾಳ ಅಂದರೆ 8 ದಿನ ಅಷ್ಟೇ ತಿನ್ನಬೇಕು. ಎಲ್ಲ ಕೈ ಆಡಿಸ್ಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಅಂತ ಮಾಡಿ ಕಮೆಂಟ್ ಮಾಡಿರಿ. ಮತ್ತು ಯಾವ ಥರ ವೀಡಿಯೋ ಮಾಡಬೇಕಂತಲೇ ಕಮೆಂಟ್ ಮಾಡಿ, ಮಾಡ್ತೀನಿ. ಅದೇ ರೀತಿ ಶೇರ್ ಮಾಡಿ, ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನೋಡಿರಿ, ಎಲ್ಲ ಕೈ ಆಡಿಸಿದ ಮೇಲೆ ಲಾಸ್ಟ್ಗೆ ಉಪ್ಪು ಹಾಕೋಣ. ಅದು ಎಷ್ಟು ಪ್ರಮಾಣ ಐತಿ ಅದರ ತಕ್ಕಂಗೆ ಉಪ್ಪು ಹಾಕ್ಬೇಕು ನೋಡಿರಿ. ಜಗ್ಗ ಹಾಕಿದ್ರೆ ಉಪ್ಪು ಪಕ್ಕ ಸರಿ ಆಗಂಗಿಲ್ಲ. ಮತ್ತು ಪೌಡ್ರ್ ಹಾಕ್ಕೊಂಡು ಸಕ್ಕರೆ ಇರ್ತಿಲ್ಲ, ಸಕ್ಕರೆ ಪುಡಿ ಎಲ್ಲ ಹಾಕ್ತೀವಿ. ಮೊದಲನೇ ಒಗ್ಗರಣೆ ಬಿಟ್ಟು ಹಾಕಿದ್ರೆ ಅಂದ್ರೆ ಗಂಟು ಹಾಕ್ತೈತೆ. ಎರಡು ಒಟ್ಟು ಹಾಕಿದ್ರೆ ಲಾಸ್ಟಿಗೆ ಈ ಥರ ಸೇರಿಸ್ಬೇಕು. ಸೇರಿಸಿ ಕೈ ಆಡಿಸ್ಬೇಕು ನೋಡಿರಿ, ಎಲ್ಲ ಮಿಕ್ಸ್ ಆಗ್ತೈತಿ. ಮತ್ತು ಇದು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಬಾರ್ದಪ್ಪ ನಮಗೆ. ಸ್ವಲ್ಪ ಇದಿರ್ಬೇಕಂದ್ರೆ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಪುಟಾಣಿ ಇಟ್ಟು ಹಾಕಿ ಕಲಿಸ್ಬಿಟ್ರೆ ಒಂದೊಂದು ಕಡೆ ಹಾಕ್ತಾರೆ. ಇದು ಆಪ್ಷನಲ್, ಹಾಕೋದು ಇಲ್ಲ ನಮ್ಮ ಕಡೆ ಹಾಕ್ತಾರೆ, ನಾವು ಹಾಕ್ತೀನಿ ನೋಡಿರಿ. ನೀವು ಬೇಡಪ್ಪ ಅಂದರೆ ಬಿಡ್ಬೋದು, ಹಾಗೇನಿಲ್ಲ. ರೆಡಿ ಆಯ್ತು ನೋಡಿರಿ, ಖಾರ ಚುಮ್ಮರಿ ರೆಡಿ ಆಯ್ತು. ಬರ್ತಡೇಗೆ
ಯಾವಾಗಾದರೂ ಮಾಡಿ ಕೊಡೋಕೆ ಚಲೋ ಇರ್ತೈತಿ. ಮೇಲೆ ತಾಣಿ ಹಾಕೊಂಡು ಸ್ನ್ಯಾಕ್ ಟೈಪ್ ಸಾಯಂಕಾಲ ತಿನ್ಬೋದು. ನಮ್ಮ ಕಡೆ ಜಾಸ್ತಿ ಸಾಯಂಕಾಲನ ಇವನ್ನ ಮಾಡಿಟ್ಟಿರ್ತೀವಿ, ಸಾಯಂಕಾಲ ತಿಂತಾರೆ. ಬೆಳಗ್ಗೆ ಉಪ್ಪಿಟ್ಟಿನ ಜೊತೆನೂ ಟೇಸ್ಟ್ ಆಗ್ತಿರ್ತಾವೆ ನೋಡ್ರಿ ಇವು. ರುಚಿಯಾದ ಖಾರ ಚುಮ್ಮರಿ ರೆಡಿ ಆಯ್ತು. ನಾರ್ತ್